ನೋಡ್ರಿ, ಇದು ಕೇಂದ್ರ ಸರ್ಕಾರ ಯಾಕೆ ದೂರ್ತೀರಿ? ನೀವು ಸರಿಯಾಗಿದ್ರೆ ಕೇಂದ್ರ ಸರ್ಕಾರ ಯಾಕೆ ದೂರ್ತೀರಿ? ಈಗ ಯಾಕೆ ಸ್ಟಾಲಿನ್ ಮೇಲೆ ನಡೀತಾ ಇಲ್ಲ? ತೆಲಂಗಾಣದಲ್ಲಿ ಯಾಕೆ ನಡೀತಾ ಇಲ್ಲ? ಇಲ್ಲಿ ಯಾಕೆ ಪ್ರಾರಂಭ ಆಯಿತು? ನಾನು ಅವತ್ತೇ ಹೇಳಿದ್ದೀನಿ, ನಿಮ್ಮಲ್ಲೇ ಕೆಲವರು ಈ ವಿಷಯಗಳನ್ನ ಹೊರಗೆ ತಂದ್ಕೊಂಡು ಕೂತವ್ರೆ ಇಳಿಸಬೇಕು ಅಂತ ಹೇಳಿ. ನಿಮ್ಮ ಕಿತ್ತಾಟದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತರ್ತೀರ ಮಧ್ಯಕ್ಕೆ? ನನಗೇನು ಬೇರೆ ಕೆಲಸ ಇಲ್ವಾ? ಪ್ರಧಾನಮಂತ್ರಿಗಳ ಹತ್ರಕ್ಕೆ ಹೋಗಿ, ನಮ್ಮ ಹೋಮ್ ಮಿನಿಸ್ಟರ್ ಹತ್ರಕ್ಕೆ ಹೋಗಿ, ಅದೇನೋ ದೇವೇಗೌಡರು ಹೋಗಿ ನಮ್ಮ ಕಾಡುಗೊಲ್ಲರದು ಮತ್ತಿನ್ನ ನಮ್ಮ ಕುಂಚಿಟಿಗೆ ಹೋಗ್ಲಿರೋದು ಒಂದು ರಿಸರ್ವೇಶನ್ಗೆ ಚರ್ಚೆ ಮಾಡಲಿಕ್ಕೆ ಇವ್ರ ಹತ್ರಕ್ಕೆ ಹೋದ್ರೆ, ಹೋಮ್ ಮಿನಿಸ್ಟರ್ ಹತ್ರ, ಅಯ್ಯೋ ಹೋಗಿ ಅಮಿತ್ ಶಾ ಅವರ ಹತ್ರ ಇವ್ರನ್ನ ಜೈಲಿಗೆ ಹೆಂಗ್ ಕಳಿಸ್ಬೇಕು ಅಂತ ಚರ್ಚೆ ಮಾಡಕ್ ಹೋಗವ್ರೆ. ನನ್ನ ಮಗನ ಹೆಂಗ್ ಉಳಿಸ್ಕೋಬೇಕು ಅಂತ ಹೋಗವ್ರೆ. ಕುಮಾರಸ್ವಾಮಿ ಉಳಿಸ್ಕೊಳ್ಳಕ್ಕೆ ರೀ, ಕುಮಾರಸ್ವಾಮಿ ನಾನು ಉಳ್ಕೋಬೇಕು ಅನ್ನೋದಾಗಿದ್ರೆ ನಾನು ತಪ್ಪು ಮಾಡಿನಾದ್ರು ಯಾವ್ಯಾವ ತರ ನಡೆಸ್ಕೊಂಡಿದ್ದೀರಿ ನೀವು? ಯಾವ್ಯಾವ ತರ ನಿಮ್ ರಕ್ಷಣೆ ಪಡ್ಕೊಳ್ಳಿಕ್ಕೆ ಏನೇನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ? ಇವತ್ತಿನವರೆಗೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಪ್ರತಿಷ್ಠಾಪನೆ ಆದಾಗ ಯಾವ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ, ಆ ಸಂವಿಧಾನದ ಒಳಗೆ ಬರ್ತಕ್ಕಂಥ ಯಾವುದೇ ಇನ್ಸ್ಟಿಟ್ಯೂಷನ್ಗಳನ್ನ ನಾನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ನೀವುಗಳು, ಆ ದುರುಪಯೋಗ ನಾನು ಪಡಿಸ್ಕೊಂಡಿಲ್ಲ. ಸಿದ್ದರಾಮಯ್ಯನವರೇ, ಕಳೆದ ಬಾರಿ ಸಿಎಂ ಇದ್ದಾಗ ಲೋಕಾಯುಕ್ತ ಎನ್ಕ್ವೈರಿಗಳು ಬಂದಾಗ ಲೋಕಾಯುಕ್ತ ಮುಚ್ಚಾಕಿ ಎಸಿಬಿ ರಚನೆ ಮಾಡಿ ನಿಮ್ಮ ಎಸಿಬಿ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ರಕ್ಷಣೆ ಪಡ್ಕೊಂಡ್ರಿ ನೀವು? ಬೇಕಾ? ಎಷ್ಟು ಬೇಕು ಉದಾಹರಣೆ ನಿಮಗೆ? ರೀಡು ಹೆಸರಿನಲ್ಲಿ ಅರ್ಕಾವತಿ ಬಡಾವಣೆ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಪ್ಪ? ಇಲ್ಲ, ಅರ್ಕಾವತಿ ಬಡಾವಣೆ ರೀಡು ಮಾಡಿ ಆ ನಿಜವಾದ ರೈತರಿಗೆ ಭೂಮಿ ವಾಪಸ್ ಕೊಟ್ಟಿದ್ದೀರೋ? ಯಾರಿಗೆ ಕೊಟ್ಟಿದ್ದೀರಿ? ಆಗಿದ್ರೆ ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಯಾರಿಗೆ ಕೊಟ್ರಿ ಅವತ್ತು ರೀಡು ಹೆಸರಿನಲ್ಲಿ? ಇವತ್ತು ಗವರ್ನರ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳ ಮೀಟಿಂಗ್ ಕರ್ಕೊಂಡು ಗೋಗರ್ಕೊಂಡು ಅಯ್ಯೋ ಎಲ್ಲ ನನ್ನ ನಿಂತ್ಕೊಂಡು ಹೇಳಿಕೆ ಕೊಡಿ. ಏನ್ ನೆನ್ನೆಯಿಂದ ಕೊಟ್ಟಿದ್ದು ಹೇಳಿಕೆನ ಏನೆಲ್ಲ ಕಾನೂನು ತಜ್ಞರುಗಳೆಲ್ಲ ಏನ್ ಕೊಟ್ಟಿದ್ದೀವೋ ಪ್ರತಿಭಟನೆ. ನೋಡ್ರಿ, ಇದು ಕೇಂದ್ರ ಸರ್ಕಾರ ಯಾಕೆ ದೂರ್ತೀರಿ? ನೀವು ಸರಿಯಾಗಿದ್ರೆ ಕೇಂದ್ರ ಸರ್ಕಾರ ಯಾಕೆ ದೂರ್ತೀರಿ? ಈಗ ಯಾಕೆ ಸ್ಟಾಲಿನ್ ಮೇಲೆ ನಡೀತಾ ಇಲ್ಲ? ತೆಲಂಗಾಣದಲ್ಲಿ ಯಾಕೆ ನಡೀತಾ ಇಲ್ಲ? ಇಲ್ಲಿ ಯಾಕೆ ಪ್ರಾರಂಭ ಆಯಿತು? ನಾನು ಅವತ್ತೇ ಹೇಳಿದ್ದೀನಿ, ನಿಮ್ಮಲ್ಲೇ ಕೆಲವರು ಈ ವಿಷಯಗಳನ್ನ ಹೊರಗೆ ತಂದ್ಕೊಂಡು ಕೂತವ್ರೆ ಇಳಿಸಬೇಕು ಅಂತ ಹೇಳಿ. ನಿಮ್ಮ ಕಿತ್ತಾಟದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತರ್ತೀರ ಮಧ್ಯಕ್ಕೆ? ನನಗೇನು ಬೇರೆ ಕೆಲಸ ಇಲ್ವಾ? ಪ್ರಧಾನಮಂತ್ರಿಗಳ ಹತ್ರಕ್ಕೆ ಹೋಗಿ, ನಮ್ಮ ಹೋಮ್ ಮಿನಿಸ್ಟರ್ ಹತ್ರಕ್ಕೆ ಹೋಗಿ, ಅದೇನೋ ದೇವೇಗೌಡರು ಹೋಗಿ ನಮ್ಮ ಕಾಡುಗೊಲ್ಲರದು ಮತ್ತಿನ್ನ ನಮ್ಮ ಕುಂಚಿಟಿಗೆ ಹೋಗ್ಲಿರೋದು ಒಂದು ರಿಸರ್ವೇಶನ್ಗೆ ಚರ್ಚೆ ಮಾಡಲಿಕ್ಕೆ ಇವ್ರ ಹತ್ರಕ್ಕೆ ಹೋದ್ರೆ, ಹೋಮ್ ಮಿನಿಸ್ಟರ್ ಹತ್ರ, ಅಯ್ಯೋ ಹೋಗಿ ಅಮಿತ್ ಶಾ ಅವರ ಹತ್ರ ಇವ್ರನ್ನ ಜೈಲಿಗೆ ಹೆಂಗ್ ಕಳಿಸ್ಬೇಕು ಅಂತ ಚರ್ಚೆ ಮಾಡಕ್ ಹೋಗವ್ರೆ. ನನ್ನ ಮಗನ ಹೆಂಗ್ ಉಳಿಸ್ಕೋಬೇಕು ಅಂತ ಹೋಗವ್ರೆ. ಕುಮಾರಸ್ವಾಮಿ ಉಳಿಸ್ಕೊಳ್ಳಕ್ಕೆ ರೀ, ಕುಮಾರಸ್ವಾಮಿ ನಾನು ಉಳ್ಕೋಬೇಕು ಅನ್ನೋದಾಗಿದ್ರೆ ನಾನು ತಪ್ಪು ಮಾಡಿನಾದ್ರು ಯಾವ್ಯಾವ ತರ ನಡೆಸ್ಕೊಂಡಿದ್ದೀರಿ ನೀವು? ಯಾವ್ಯಾವ ತರ ನಿಮ್ ರಕ್ಷಣೆ ಪಡ್ಕೊಳ್ಳಿಕ್ಕೆ ಏನೇನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ? ಇವತ್ತಿನವರೆಗೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಪ್ರತಿಷ್ಠಾಪನೆ ಆದಾಗ ಯಾವ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ, ಆ ಸಂವಿಧಾನದ ಒಳಗೆ ಬರ್ತಕ್ಕಂಥ ಯಾವುದೇ ಇನ್ಸ್ಟಿಟ್ಯೂಷನ್ಗಳನ್ನ ನಾನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ನೀವುಗಳು, ಆ ದುರುಪಯೋಗ ನಾನು ಪಡಿಸ್ಕೊಂಡಿಲ್ಲ. ಸಿದ್ದರಾಮಯ್ಯನವರೇ, ಕಳೆದ ಬಾರಿ ಸಿಎಂ ಇದ್ದಾಗ ಲೋಕಾಯುಕ್ತ ಎನ್ಕ್ವೈರಿಗಳು ಬಂದಾಗ ಲೋಕಾಯುಕ್ತ ಮುಚ್ಚಾಕಿ ಎಸಿಬಿ ರಚನೆ ಮಾಡಿ ನಿಮ್ಮ ಎಸಿಬಿ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ರಕ್ಷಣೆ ಪಡ್ಕೊಂಡ್ರಿ ನೀವು? ಬೇಕಾ? ಎಷ್ಟು ಬೇಕು ಉದಾಹರಣೆ ನಿಮಗೆ? ರೀಡು ಹೆಸರಿನಲ್ಲಿ ಅರ್ಕಾವತಿ ಬಡಾವಣೆ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಪ್ಪ? ಇಲ್ಲ, ಅರ್ಕಾವತಿ ಬಡಾವಣೆ ರೀಡು ಮಾಡಿ ಆ ನಿಜವಾದ ರೈತರಿಗೆ ಭೂಮಿ ವಾಪಸ್ ಕೊಟ್ಟಿದ್ದೀರೋ? ಯಾರಿಗೆ ಕೊಟ್ಟಿದ್ದೀರಿ? ಆಗಿದ್ರೆ ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಯಾರಿಗೆ ಕೊಟ್ರಿ ಅವತ್ತು ರೀಡು ಹೆಸರಿನಲ್ಲಿ? ಇವತ್ತು ಗವರ್ನರ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ
ಮಂತ್ರಿಗಳಿಗೆ ಮೀಟಿಂಗ್ ಕರ್ಕೊಂಡು ಗೋಗರ್ಕೊಂಡು ಅಯ್ಯೋ ಎಲ್ಲ ನನ್ನ ಪರ ನಿಂತ್ಕೊಂಡು ಹೇಳಿಕೆ ಕೊಡಿ. ಏನ್ ನೆನ್ನೆಯಿಂದ ಕೊಟ್ಟಿದ್ದು ಹೇಳಿಕೆನ ಏನೆಲ್ಲ ಕಾನೂನು ತಜ್ಞರುಗಳೆಲ್ಲ ಏನ್ ಕೊಟ್ಟಿದ್ದೀವೋ ಪ್ರತಿಭಟನೆ